ನಮಸ್ಕಾರ ವೀಕ್ಷಕರೇ, ಜಸ್ಟ್ ಇನ್ ಟೈಮ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಯೋಗಿನಾಡು ಉತ್ತರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳನ್ನು ಕಾಡುವವರಿಗೆ ಉಳಗಾಲ ಇಲ್ಲ. ಹುಡುಗಿಯರನ್ನು ಕಾಡುವ ಕೀಚಕರಿಗೆ ಇನ್ನೊಂದು ದಾರಿಯಲ್ಲಿ ಯಮರಾಜ ಕಾಯ್ತಾ ಇರ್ತಾನೆ. ಸಾಮಾನ್ಯ ಜನರಿಗೆ ತೊಂದರೆ ಕೊಟ್ಟರೆ ಯೋಗಿಯಿಂದ ಅವರನ್ನು ಕಾಪಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಯು ಪಿಯ ಪೊಲೀಸರು ಕೂಡ ಅಷ್ಟೇ ಅಂಥವ್ರನ್ನು ಬೆಂಡೆತ್ತೋದಕ್ಕೆ ಅಂತಲೇ ಕಾಯ್ಕೊಂಡು ಕೂತಿರ್ತಾರೆ. ಆದರೆ ಈಗ ಇದೇ ಯು ಪಿಯಲ್ಲಿ ಒಂದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಒಬ್ಬಳು ಬುರ್ಕಾ ಹಾಕಿರುವಂತಹ ಹುಡುಗಿ ಮತ್ತೊಬ್ಬ ಹಿಂದೂ ಯುವಕ ಇಬ್ಬರು ರಾಯ್ಬರೇಲಿಯ ಪಾರ್ಕ್ ಒಂದರಲ್ಲಿ ಕೂತ್ಕೊಂಡಿದ್ರು. ಅಷ್ಟೊತ್ತಿಗೆ ಅಲ್ಲೊಂದಷ್ಟು ಮಂದಿ ಬರ್ತಾರೆ. ಆ ಹುಡುಗನನ್ನು ಇದ್ದಕ್ಕಿದ್ದಂತೆ ಸಿಕ್ಕ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ. ಅಷ್ಟು ಸಾಲದ್ದಕ್ಕೆ ಆತನ ಕೈ ಹಿಡಿದು ಅವನ ಮೇಲೆ ಹಲ್ಲೆ ಕೂಡ ಮಾಡಲಾಗುತ್ತೆ. ಮೊದಲು ನೀನು ಯಾರು, ನಿನ್ನ ಆಧಾರ್ ಕಾರ್ಡ್ ತೋರಿಸು, ಇಲ್ಲಿ ಯಾಕೆ ಕೂತಿದ್ಯಾ, ನಿಮ್ಮಿಬ್ಬರಿಗೂ ಏನು ಸಂಬಂಧ, ಈ ತರಹದ ಪ್ರಶ್ನೆಗಳು ಶುರುವಾದವು. ಆಗ ಆ ಹುಡುಗ ಈಕೆ ನನ್ನ ಸಹೋದರಿ ಇದ್ದ ಹಾಗೆ ಅಂತ ಕೇಳ್ಕೊಳ್ತಾನೆ. ಆದರೂ ಅವ್ರು ಕೇಳೋದಿಲ್ಲ. ಆಗ ಸ್ವತಃ ಹುಡುಗಿಯೇ ನಮ್ಮ ಜೊತೆ ಯಾಕೆ ಹೀಗೆ ಮಾತಾಡ್ತಿದ್ದೀರಿ, ಸರಿಯಾಗಿ ಮಾತಾಡಿ ಅಂತ ಕೇಳ್ಕೊಳ್ತಾರೆ. ಅಷ್ಟೇ, ಆ ಹುಡುಗಿಯ ಮೇಲೆ ಕೂಡ ದಾಂಡಿಗರು ಕೈ ಮಾಡ್ತಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನದಾಗಿ ವೈರಲ್ ಆಗ್ತಾ ಇದೆ. अरे दीदी है मेरी भैया, आप देखो, आपको नंबर दिखा रहा हूँ. दीदी यहाँ बैठेगा तू आगे. अरे मेरे दोस्त हैं यहाँ इन्वर्ट. भाई एक मिनट भाई, एक सेकंड. हाथ पकड़ ली इसका. ओ अरे भैया मुंह तोड़ दूंगा मैं. क्या बदतमीजी है बंद ये? कर. एक मिनट मारो पीटी मत. बदनाम कर दे रहा है. भैया मैं आपसे बात करा सकता हूँ अपने बड़े भैया से. नहीं तुम बात तुम करा बेटा. नाम बताओ. घर की इज्जत नहीं. आधार दो, नाम दिखा दो. भैया मुंह भाई बंद कर. है मेरा. मुंह बंद कर. नाम बता दो. भाई यहाँ बैठेगी तू आगे. अरे भाई है. यहाँ बैठेगी तू नाम आगे. बता दे. नाम बता दे. नाम खाली नाम बता दे भैया. पहली चीज आप हाथ दो. सुनो मेरी बात सुनो. तेरे दांत तोड़ दूंगा मैं. मुंह. अरे कुछ नहीं बोलो, पहले नाम पूछ लो. अगले वीडियो में आप हाथ क्यों उठा रहे हो? मैं आपसे बात करा रहा हूँ. बैठ जाइए. नाम बता दो, खाली नाम छोड़ देंगे. देखो वीडियो आधार कार्ड दिखा अपना. एक मिनट सुनो मेरी आधार बात. कार्ड दोनों लोग आधार दिखा दो. अभी मैं ಜನ ಯೋಗಿ ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮ ರಾಜ್ಯದಲ್ಲಿ ಈ ಥರ ಹುಡುಗಿಯ ಮೇಲೆ ಯಾರು ಬೇಕಾದರೂ ಕೈ ಮಾಡಬಹುದಾ ಅನ್ನೋ ಪ್ರಶ್ನೆಯನ್ನು ಮುಂದಿಡ್ತಿದ್ದಾರೆ. ಪ್ರೊಫೆಸರ್ ಸುಧಾಂಶು ಅನ್ನೋ ಯೂಸರ್ ನೇಮ್ ಇರೋ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಬರೆದುಕೊಳ್ತಾರೆ. ಹೆಣ್ಣು ಮಕ್ಕಳು ಯು ಪಿಯಲ್ಲಿ ಇದೇ ರೀತಿ ಸುರಕ್ಷಿತವಾಗಿ ಇರ್ತಾರಾ ಯೋಗಿಜಿ? ಹೀಗೆ ಯಾರಾದರೂ ಬಂದು ಆಕೆಯನ್ನು ಛೇಡಿಸಬಹುದಾ? ಹೀಗೆ ಬರೆದು ಅದರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ತಾರೆ. ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಇಬ್ಬರಿಗೂ ಕೆಲವರು ಬಂದು ಒಂದಷ್ಟು ತೊಂದರೆಯನ್ನು ಕೊಡ್ತಾರೆ. ಕಾರಣ ಇಷ್ಟೇ, ಅವರು ಪಾರ್ಕ್ನಲ್ಲಿ ಕೂತಿದ್ರು. ಅದಕ್ಕಿಂತ ಮಿಗಿಲಾಗಿ ಅಲ್ಲಿ ಹುಡುಗಿ ಮುಸ್ಲಿಮಳಾಗಿದ್ಲು ಹಾಗೂ ಹುಡುಗ ಹಿಂದೂ ಆಗಿದ್ದ. ಹಾಗೆ ಪ್ರೊಫೆಸರ್ ಸುಧಾಂಶು ಅನ್ನೋ ಹೆಸರಿನಲ್ಲಿ ಯಾವಾಗ ಈ ಪೋಸ್ಟ್ ಬಂತೋ ಬರೇಲಿ ಪೊಲೀಸರು ಅವರಿಂದ ತಕ್ಷಣ ಇದರ ಬಗ್ಗೆ ತನಿಖೆ ನಡೆಸಿ ಅಗತ್ಯ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂತೆ ಪ್ರಭಾವಿ ಇನ್ಸ್ಪೆಕ್ಟರ್ ಕೊತ್ವಾಲಿ ಅವರಿಗೆ ಸೂಚಿಸಲಾಗುತ್ತೆ. ಅದರ ನಂತರ ಅನೇಕ ಯೂಸರ್ಗಳಿಂದ ಕಮೆಂಟ್ಗಳು ಬರೋದಕ್ಕೆ ಶುರುವಾದವು. ಅವರನ್ನು ಒದ್ದು ಒಳಗಾಕಿ ಅವ್ರ ವಿರುದ್ಧ ಆ್ಯಕ್ಷನ್ನ ತಗೊಳ್ಳಿ, ಹಿಂದೂ ಹುಡುಗಿ ಮುಸ್ಲಿಂ ಹುಡುಗನ ಜೊತೆ ಹೀಗೆ ಇದ್ದಿದ್ರೆ ಇಷ್ಟೊತ್ತಿಗೆ ಪೊಲೀಸರು ಆ ಹುಡುಗನನ್ನು ಜೈಲಿಗೆ ಹಾಕ್ತಾಯಿದ್ರು, ಅವನ ಮನೆಗೆ ಬುಲ್ಡೋಸರ್ ಹತ್ತಿಸ್ತಾಯಿದ್ರು. ಇದೇನಾ ಸೆಕ್ಯುಲರ್ ಪೊಲೀಸ್ ಅಂತೆಲ್ಲ ಪ್ರಶ್ನಿಸೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಯು ಪಿಯಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಯು ಪಿ ಸರ್ಕಾರ ಅದಕ್ಕೆ ಯಾವ ರೀತಿಯ ಆ್ಯಕ್ಷನ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ವೀಕ್ಷಕರೇ, ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ಜಸ್ಟ್ ಇನ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.